ಈಗ ಏನಾಗುತ್ತೆ ಅಂದರೆ 10ನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂತಿಯನ್ನು ಯಾವ ಯಾವ ಸ್ವರೂಪದಿಂದ ಈ ಜಗತ್ತಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಅಂತೆಲ್ಲವನ್ನು ಹೇಳ್ತಾರಲ್ಲ. ಆಗ ಅರ್ಜುನನಿಗೆ ಒಂದು ಆಸೆ ಆಗುತ್ತೆ. ಈಗ ಶ್ರೀಕೃಷ್ಣ ಯಾರು? ಈ ಜಗತ್ತು ಹುಟ್ಟಿದ ಮೇಲೆ ಕಾಣಿಸಿಕೊಂಡಂಥ ಒಂದು ಅವತಾರ ಅವರು ಶ್ರೀಕೃಷ್ಣ. ಈ ಪರಬ್ರಹ್ಮ ವಸ್ತು ಅನ್ನೋದು ಯಾವಾಗಿರುತ್ತೆ? ಸೃಷ್ಟಿಗೆ ಮೊದಲೂ ಇರುತ್ತೆ, ಸೃಷ್ಟಿಯು ಆದ ನಂತರದಲ್ಲೂ ಇರುತ್ತೆ, ಮತ್ತು ಸೃಷ್ಟಿಯೆಲ್ಲ ಅದರಲ್ಲಿ ಲೈವ್ ಆದ ಮೇಲೂ ಇರುತ್ತೆ. ಆದ್ದರಿಂದ ಅದು ಸದಾಕಾಲವೂ ಇರೋದ್ರಿಂದ ಅದು ಸತ್ಯ, ಸತ್ ಚಿತ್ ಆನಂದ ಸ್ವರೂಪ. ಅದು ಇಂತಹ ಒಂದು ಪರಬ್ರಹ್ಮ ಸ್ವರೂಪನ ನೋಡಬೇಕು ಅಂತ ಅರ್ಜುನನಿಗೆ ಆಸೆ ಶುರುವಾಗ್ಬಿಡುತ್ತೆ. ಇವೆಲ್ಲ ಕೇಳಿಸ್ಕೊಂಡನಲ್ಲ 10ನೇ ಅಧ್ಯಾಯದಲ್ಲಿ, ಕೇಳಿಸ್ಕೊಂಡು ನಾನು ಈ ಕಣ್ಣಿಂದ ನೋಡ್ಬಿಡ್ತೀನಿ ನಿನ್ನ ಒಂದು ಯಾವ ರೀತಿ ಇದೆ ಈ ಒಂದು ವಿಭೂತಿಗಳು, ನೀನು ಹುಟ್ಟುವುದಕ್ಕೆ ಮೊದಲು ಹೇಗಿದ್ದಿ ಅದನ್ನು ನಾನು ನೋಡಬೇಕಲ್ಲ ಅಂತ ಅವನ ಮನಸ್ಸಲ್ಲಿ ಆಸೆ ಹುಟ್ಕೊಳ್ಳುತ್ತೆ. ಅದಕ್ಕೋಸ್ಕರ 11ನೇ ಅಧ್ಯಾಯದಲ್ಲಿ ಅರ್ಜುನ ಉವಾಚ, ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ. ಮತ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಶ್ರೀಕೃಷ್ಣನಿಗೆ ಅರ್ಜುನ ಹೇಳ್ತಾ ಇದ್ದಾನೆ, ಮತ್ತನುಗ್ರಹಾಯ, ನನ್ನನ್ನು ಅನುಗ್ರಹ ಮಾಡುವುದಕ್ಕೋಸ್ಕರವಾಗಿ, ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ, ಅತ್ಯಂತ ಪರಮವಾದದ್ದು, ಪವಿತ್ರವಾದದ್ದು, ಗುಹ್ಯವಾದ ರಹಸ್ಯವಾದದ್ದು, ಆಧ್ಯಾತ್ಮವೆಂಬ ಹೆಸರಿನಿಂದ ಕೂಡಿದ್ದು ಅಂತಹ ಒಂದು ವಿದ್ಯೆಯನ್ನು ಯತ್ಯೋ ಯುಕ್ತಂ ವಚಸ್ತೇನ, ಯಾವುದನ್ನು ನನಗೆ ತಿಳಿಸಿದೆಯೋ ಆ ಒಂದು ಜ್ಞಾನದಿಂದ ನನಗೇನಾಯಿತು ಅಂದರೆ, ಅರ್ಜುನ ಹೇಳ್ತಾ ಇದ್ದಾನೆ, ಮೋಹೋ ಅಯಂ ವಿಗತೋ ಮಮ, ನನ್ನಲ್ಲಿದ್ದ ಮೋಹವು ಅವಿವೇಕ ಬುದ್ಧಿಯು ತೊಲಗೋಯ್ತು ಕೃಷ್ಣ. ಏನದು ಮೋಹ? ಯುದ್ಧದ ಪ್ರಾರಂಭದಲ್ಲಿ ಭೀಷ್ಮ ನಮ್ಮ ತಾತ, ದ್ರೋಣರು ನಮ್ಮ ಗುರುಗಳು, ಇಲ್ಲಿರೋರೆಲ್ಲ ನಮ್ಮ ಬಂಧು ಬಾಂಧವರು, ಇವರೆಲ್ಲ ನನ್ನ ಮಕ್ಕಳು ಮರಿಗಳು ಸಮಾನ, ನನ್ನ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆಲ್ಲ, ಇವ್ರ ಮೇಲೆ ನಾನು ಬಾಣ ಹೇಗೆ ಬಿಡಲಿ, ಇವ್ರನ್ನೆಲ್ಲ ನಾನು ಯಾವ ರೀತಿ ಸಂಹಾರ ಮಾಡಲಿ ಅನ್ನುವಂತಹ ಒಂದು ಸಂದೇಹ ಅವನ ಮನಸ್ಸಲ್ಲಿ ಹುಟ್ಟಿ ಬಿಲ್ಲು ಬಾಣಗಳನ್ನೆಲ್ಲ ಬಿಸಾಕಿ ಯುದ್ಧ ಮಾಡುವುದಿಲ್ಲ, ನಯೋತ್ಸ್ನ ಇತಿ ಮನ್ಯತೆ ಅಂತ ಕೂತ್ಕೋತಾನಲ್ಲ. ಅದಕ್ಕೆ ಕಾರಣ ಮೋಹ. ನಮ್ಮನ್ನು ನಮ್ಮ ಕರ್ತವ್ಯಗಳಿಂದ ತಡೆಯೋದು ಯಾವುದಪ್ಪ ಅಂದರೆ, ನಮಗೆ ನಮ್ಮ ಸಂಸಾರದಲ್ಲಿರ್ತಕ್ಕಂಥ ವ್ಯಾಮೋಹನೇ ನಮ್ಮನ್ನು ನಮ್ಮ ಕರ್ತವ್ಯಗಳಿಂದ ತಡೆಯುತ್ತೆ. ಆ ಒಂದು ಮೋಹವನ್ನು ಹೋಗಲಾಡಿಸ್ಬೇಕು ಅಂತ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧನೆ ಮಾಡಿದ. ಅದಿನ್ನ ಪೂರ್ತಿ ಮುಗಿದಿಲ್ಲ. 10ನೇ ಅಧ್ಯಾಯಕ್ಕೇ ಅರ್ಜುನನಿಗೆ ಮೋಹ ಹೊಟ್ಟೋಯ್ತು. ಅವನು ಹೇಳ್ತಾ ಇದ್ದಾನೆ, ಮೋಹೋ ಅಯಂ ವಿಗತೋ ಮಮ, ನನ್ನಲ್ಲಿದ್ದ ಈ ಮೋಹವೆಲ್ಲ ತೊಲಗೋಯ್ತು ಕೃಷ್ಣ, ನಾನೀಗ ಶುದ್ಧವಾದ ಮನಸ್ಸಿನಿಂದ ಕೂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಭವ ಅಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯ ತ್ವತ್ತಃ ಕಮಲಾಪತ್ರಾಕ್ಷ ಮಹಾತ್ಮಂ ಅಪಿ ಚ ಅವ್ಯಯಂ. ಈಗ ನೀನೇನು ಮಾಡ್ದಿ? ನನ್ನಲ್ಲಿದ್ದ ಮೋಹ ಎಲ್ಲ ಹೋಯ್ತು. ಭವ ಅಪಿ ಅಯೌ ಹಿ ಭೂತಾನಾಂ ಅಂದರೆ ಈ ಭೂತಗಳು ಹೇಗೆ ಹುಟ್ಟುತ್ತೆ, ಹೇಗೆ ಇರುತ್ತೆ, ಯಾವ ರೀತಿಯಲ್ಲಿ ನಾಶವಾಗುತ್ತೆ, ಇದನ್ನು ನೀನು ವಿಸ್ತಾರವಾಗಿ ನನಗೆ ಹೇಳಿದೀಯ. ಕಮಲಪತ್ರಾಕ್ಷ, ಕಮಲದ ಕಣ್ಣಿನಂಥ ಕಣ್ಣುಗಳುಳ್ಳವನು ಕಮಲಪತ್ರಾಕ್ಷ ಅಂದರೆ ಶ್ರೀಕೃಷ್ಣನೇ ಅಂತ ಅವನ್ನ ಹೇಳ್ತಾ ಇದ್ದಾನೆ. ಹಾಗೇನೆ ಅವ್ಯಯವಾದ ನಿನ್ನ ನಾಶವಿಲ್ಲದ ಮಹಾತ್ಮೆಯನ್ನು ಕೂಡ ನೀನು ನನಗೆ ಹೇಳಿದೀಯ. ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಂ ಅಪಿ ಚ ಅವ್ಯಯಂ, ನಿನ್ನ ವಿಭೂತಿಗಳನ್ನು ಹೇಳಿದೆ. ಆಮೇಲೆ ಈ ಜಗತ್ತು ಎಲ್ಲಿಂದ ಹುಟ್ಟುತ್ತೆ, ಎಲ್ಲಿ ಇರುತ್ತೆ, ಕೊನೆಗೆ ಎಲ್ಲಿ ನಾಶವಾಗುತ್ತೆ, ಆ ರಹಸ್ಯವನ್ನು ಹೇಳಿದೆ. ಇವನ್ನೆಲ್ಲ ಕೇಳಿದ ಮೇಲೆ ನನಗೆ ಇದ್ದ ಮೋಹವು ನಾಶವಾಗಿ ಹೋಗಿದೆ. ಏವಂ ಏತತ್ ಅಧ್ಯಾತ್ಮ ತ್ವಂ ಆತ್ಮಾನಾಂ ಪರಮೇಶ್ವರ ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಇವಾಗ ಹೇಳ್ತಾ ಇದ್ದಾನೆ, ಏವಂ ಏತತ್ ಅಧ್ಯಾತ್ಮ, ನೀನು ಏನು ಯಾವ ರೀತಿಯಲ್ಲಿ ನನಗೆ ಹೇಳಿದೆಯೋ
ಅದು ಹಾಗೇ ಸರಿ. ಅದನ್ನು ಬಿಟ್ಟು ನನಗೆ ಡೌಟ್ಸೇ ಇಲ್ಲ. ನಾನು ಇನ್ನೊಂದು ರೀತಿ ಇರ್ಬೋದಲ್ವಾ, ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ, ಬೇರೆ ಯಾವ ರೀತಿ ಇರುತ್ತೆ, ಆ ರೀತಿ ನನ್ನ ಮನಸ್ಸಲ್ಲಿ ಏನೂ ಸಂಶಯವೇ ಇಲ್ಲ. ನೀನು ಏನು ಹೇಳಿದೆ ಅದು ಸರಿಯಾಗಿದೆ. ಅದು ಹಾಗೇನೆ, ಬೇರೆ ಅಲ್ಲ. ಪುರುಷೋತ್ತಮ, ದ್ರಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರ್ಯಂ. ನಾನು ನಿನ್ನ ರೂಪವನ್ನು, ಐಶ್ವರ್ಯವನ್ನು ಕಣ್ಣಿಂದ ನೋಡಬೇಕು ಅಂತ ಆಸೆ ಆಗ್ತಾ ಇದೆ ನನಗೆ ಅಂತ ಕೃಷ್ಣನಲ್ಲಿ ಹೇಳ್ಕೊತಾ ಇದ್ದಾನೆ. ದ್ರಷ್ಟುಂ ಇಚ್ಛಾಮಿ ಅಂದರೆ ನೋಡಬೇಕು ಅಂತ ಆಸೆ ಇದೆ. ರೂಪಂ, ಆ ಭಗವಂತನ ರೂಪ. ಯಾವ ರೂಪ? ಸೃಷ್ಟಿಗೆ ಮೊದಲು ಯಾವುದೋ ಒಂದು ರೂಪ ಇತ್ತಲ್ಲ, ಆ ಪರಬ್ರಹ್ಮ ಸ್ವರೂಪಕ್ಕೆ, ಆ ರೂಪವನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಹಾಗೆ ಐಶ್ವರ್ಯಂ, ಆ ಭಗವಂತನ ಐಶ್ವರ್ಯ ಯಾವುದು ಅಂದರೆ ಜ್ಞಾನ, ಶಕ್ತಿ, ಬಲ, ವೀರ್ಯ ಮತ್ತು ತೇಜಸ್ಸು. ಇವುಗಳೇ ಆ ಭಗವಂತನ ಐಶ್ವರ್ಯ. ಸೊ ಆ ಭಗವಂತನ ಜ್ಞಾನ ಎಂಥದ್ದು, ಆ ಭಗವಂತನ ಶಕ್ತಿ ಎಂಥದ್ದು, ಆ ಭಗವಂತನ ಬಲ ಎಂಥದ್ದು, ಅವನ ವೀರ್ಯ ಎಂಥದ್ದು, ಅವನ ತೇಜಸ್ಸು ಎಂಥದ್ದು, ಇವನ್ನೆಲ್ಲ ನೋಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಂ ಇತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮನ ಅವ್ಯಯಂ. ಈಗ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಮನ್ಯಸೇ ಯದಿ ತತ್ಶಕ್ಯಂ ಮಯಾ, ನೀನೇನಾದರೂ ನಿನ್ನ ಒಂದು ಅಪಾರವಾದ ಈ ಪರಬ್ರಹ್ಮ ಸ್ವರೂಪವನ್ನು ನೋಡೋದಕ್ಕೆ ನನ್ನ ಕೈಲಾಗತ್ತೆ ಅಂತ ನಿನಗೆ ಅನಿಸಿದ್ರೆ, ಯೋಗೇಶ್ವರ ಅದನ್ನು ನನಗೆ ತೋರಿಸು. ಇಷ್ಟು ದಿನ ಸ್ವಲ್ಪ ಫ್ರೆಂಡ್ ಅಂದ್ಕೊಂಡು ಕಮೆಂಟ್ ಮಾಡ್ತಾ ಇದ್ದ, ಇವಾಗ ಭಕ್ತನಾಗಿ ಹೋಗಿದ್ದಾನೆ. ಆಗಲೇ ಹೇಳ್ತಾ ಇದ್ದಾನೆ, ನೋಡು ನೀನೇನಾದ್ರು ತೋರಿಸೋದು ನನ್ನ ಕೈಲಿ ಏನಾರು ನೋಡೋಕ್ಕಾಗತ್ತೆ ಅಂತ ನಿನಗೆ ಅನಿಸಿದ್ರೆ ನಾನು ಸ್ವಲ್ಪ ತೋರಿಸ್ಬಿಡಪ್ಪ ನಿನ್ನ ಏನನ್ನ ಐಶ್ವರ್ಯವನ್ನು, ನಿನ್ನ ಒಂದು ಪರಬ್ರಹ್ಮ ಸ್ವರೂಪವನ್ನು ನನಗೆ ತೋರಿಸು. ತಥೋಮತ್ವಂ ದರ್ಶಯ ಆತ್ಮಾನಾಂ ಅವ್ಯಯಂ, ನಿನ್ನ ಅವ್ಯಯವಾದ ಅಂದರೆ ನಾಶವಿಲ್ಲದ ರೂಪ ಯಾವುದದು? ಪರಬ್ರಹ್ಮ ಸ್ವರೂಪ. ಅದೊಂದೇ ನಾಶವಿಲ್ಲದೆ ಇರೋದು, ಇನ್ನೆಲ್ಲವೂ ಕೂಡ ಈ ಜಗತ್ತಲ್ಲಿ ನಾಶ ಆಗೋಗುತ್ತೆ. ಅದನ್ನು ನೀನು ನನಗೆ ತೋರಿಸು ಅಂತ ಈಗ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಹೇಗೆ ಅಂದರೆ, ಸೃಷ್ಟಿ ಹೇಗೆ ಮಾಡ್ತೀಯಾ, ಆನಂತರ ಈ ಸೃಷ್ಟಿಯನ್ನು ಹೇಗೆ ಪಾಲಿಸ್ತೀಯಾ, ಆನಂತರ ಹೇಗೆ ಪ್ರಳಯ ಮಾಡ್ತೀಯಾ, ಅವೆಲ್ಲವನ್ನು ನನ್ನ ಕಣ್ಣಿಂದ ನೋಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಇವಾಗ ನಮಗೆ ಗೊತ್ತಿದೆ, ಪರಬ್ರಹ್ಮನಿಂದಲೇ ಈ ಜಗತ್ತೆಲ್ಲವೂ ಹುಟ್ಟಿದೆ, ಅಲ್ಲಿಂದನೇ ಬಂದಿದ್ದು. ಈಗ ಪರಬ್ರಹ್ಮನಲ್ಲಿಯೇ ಈ ಜಗತ್ತು ನೆಲೆಸಿದೆ ಮತ್ತು ಆ ಕೊನೆಗೆ ಪ್ರಳಯವಾದಾಗ ಮತ್ತೆ ಪರಬ್ರಹ್ಮವನ್ನೇ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಇನ್ನೆಲ್ಲೂ ಹೋಗಲ್ಲ ಅದು. ಈ ರೀತಿಯಲ್ಲಿರುವಾಗ ಸೃಷ್ಟಿ ಸ್ಥಿತಿ ಲಯಗಳು ಆ ಪರಬ್ರಹ್ಮ ನಿನ್ನಿಂದ ಹೇಗೆ ಉಂಟಾಗುತ್ತೆ ಅದನ್ನು ನಾನು ನೋಡಬೇಕು ಅಂತ ತುಂಬ ಆಸೆ ಇದೆ. ಈ ಕಣ್ಣಲ್ಲೇ ನಾನು ನೋಡಬೇಕು, ದಯವಿಟ್ಟು ನನಗೆ ತೋರಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಆಗ ಶ್ರೀ ಭಗವಾನುಚ ಭುವಾಚ, ಕೃಷ್ಣ ಹೇಳ್ತಾನೆ, ಪಶ್ಯಮೇ ಪಾರ್ಥ ರೂಪಾಣಿ ಶತಶತೋತ ಸಹಸ್ರಶಃ, ನೂರಾರು ಸಾವಿರಾರು ಲಕ್ಷಗಟ್ಟಲೆ, ಅದಕ್ಕೇನು ಕೊನೆಯೇ ಇಲ್ಲವೆಲ್ಲ. ಆದ್ದರಿಂದ ಶತಶೋ ಅಥ ನೂರಾರು ಸಾವಿರಾರು ಸಂಖ್ಯೆಯಲ್ಲಿರುವ ನನ್ನ ರೂಪಗಳನ್ನು ಪಾರ್ಥ ನೋಡು. ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣ ಆಕೃತಾನಿ ಚ, ನನ್ನ ರೂಪಗಳು ಹೇಗಿದೆ ಅಂದರೆ ನಾನಾ ವಿಧಾನಿ, ಬೇರೆ 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 ವಿಧವಾಗಿದೆ. ಮರಗಳು, ಗಿಡಗಳು, ಬಳ್ಳಿ, ನಕ್ಷತ್ರ, ಸೂರ್ಯ, ಸಮುದ್ರ, ನದಿ, ಹೀಗೆ ಅನೇಕ ವಿಧವಾಗಿದೆ. ಮತ್ತು ಆಕೃತಿಗಳೆಲ್ಲ ದಿವ್ಯಾನಿ, ಅತ್ಯಂತ ದಿವ್ಯವಾಗಿವೆ. ದಿವ್ಯ ಅಂದರೆ ದೇವತೆಗಳಿಗೆ ಇರ್ತಕ್ಕಂಥ ಒಂದು ಪ್ರಭೆ, ಆ ಪ್ರಭೆಗೆ ದಿವ್ಯ ಅಂತ ಕರೀತಾರೆ. ಆದ್ದರಿಂದ ಆ ಪ್ರಭೆಯಿಂದ ಕೂಡಿದೆ. ನಾನಾ ವರ್ಣಾನಿ, ಅನೇಕ ಬಣ್ಣಗಳಿಂದ ನನ್ನ ಆಕೃತಿಗಳು ಕೂಡಿದೆ. ನಾನಾ ಆಕೃತಿ ನಿಚ, ನಾನಾ ರೀತಿ ಆಕಾರಗಳಿವೆ. ಈ ರೀತಿಯಲ್ಲಿ ಎಲ್ಲವನ್ನು ಕೂಡ ನೀನು ನೋಡು. ಪಶ್ಯಮೆ ಅಂದರೆ ಅರ್ಜುನ ಹೇಳಿದ್ದಕ್ಕೆ ಶ್ರೀಕೃಷ್ಣ ಒಪ್ಕೊಂಡ. ಆಯ್ತಪ್ಪ, ಅವನ್ನೆಲ್ಲ ನಿನಗೆ ಇಷ್ಟು ದಿನ 10ನೇ ಅಧ್ಯಾಯದಲ್ಲಿ ಹೇಳಿದ್ದೆ, ಈಗ ನೋಡಬೇಕು ಅಂತ ಆಸೆ ಪಡ್ತಾ ಇದೆಯಾ, ಆಯಿತು ತೋರಿಸ್ತೀನಿ ನೋಡು. ಯಾರ್ಯಾರು ನೋಡಬೇಕು?
ಪಶ್ಚಾತ್ ಆದಿತ್ಯಾನ್ ವಸೂನ್ ರುದ್ರಾನ್. ಈಗ ಏನು ನೋಡ್ತೀಯ ನೀನು? ನಾವು ಅವಾಗಲೇ ತಿಳ್ಕೊಂಡಿದ್ವಿ 32 ದೇವತೆಗಳಿದ್ದಾರೆ ಅಂತ. ಯಾರ್ಯಾರು? 12 ಜನ ಆದಿತ್ಯರು, 8 ಜನ ವಸುಗಳು, 11 ಜನ ರುದ್ರರು ಮತ್ತು ಪ್ರಜಾಪತಿ ಮತ್ತು ಇಂದ್ರ. ಇವರು 33 ದೇವತೆಗಳು. ಈ 33 ದೇವತೆಗಳನ್ನು ಕೂಡ ನೀನು ನೋಡು. ಆ 33 ದೇವತೆಗಳಿಗೆ ಒಬ್ಬೊಬ್ಬ ದೇವತೆಗೆ 1 ಕೋಟಿ ಆಕಾರಗಳು, 1 ಕೋಟಿ ಮಹಿಮೆಗಳು. ಅಂದರೆ ಎಷ್ಟಾಯಿತು? 33 ಕೋಟಿ ದೇವತೆಗಳಾಯಿತು. ಅವನ್ನೂ ನೋಡು. ಅಶ್ವಿನೌ, 2 ಅಶ್ವಿನಿ ದೇವತೆಗಳಿದ್ದಾರೆ, ಅವರನ್ನೂ ನೋಡು. ಮರುತಸ್ತತ, ಮರುತ್ತುಗಳನ್ನು ನೋಡು. ಅವರು 7 ಜನ ಮರುತ್ತುಗಳಿದ್ದಾರೆ ಅಂತ ಹೇಳ್ತಾರೆ. ಅವರೆಲ್ಲರನ್ನೂ ಕೂಡ ನೋಡು. ಬಹೂನ್ ಅದೃಷ್ಟಪೂರ್ವಾಣಿ, ಈ ಪ್ರಪಂಚದಲ್ಲಿ ಹಿಂದೆ ಯಾರೂ ನೋಡಿಲ್ಲದೆ ಇರೋವಂಥ ದೃಶ್ಯಗಳನ್ನು ಕೂಡ ನಾನು ನಿನಗೆ ತೋರಿಸ್ತೀನಿ. ಇವಾಗ ಸೃಷ್ಟಿ ಹೇಗಾಯಿತು ಅಂತ ಯಾರು ನೋಡಿದ್ದಾರೆ? ಸೃಷ್ಟಿ ಆದಮೇಲೆ, ಹುಟ್ಟಿದ ಮೇಲೆ ನಾವು ಇವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಸೃಷ್ಟಿ ಆಗಕ್ಕೆ ಮೊದಲು ಯಾರೂ ಇರಲಿಲ್ವಲ್ಲ, ಅದನ್ನೂ ಯಾರೂ ನೋಡಿರಲ್ಲ. ಅಂಥದ್ದನ್ನು ಕೂಡ ನಿನಗೆ ತೋರಿಸ್ತೀನಿ, ಅದನ್ನು ಕೂಡ ನೋಡು. ಬಹೂನ್ ಅದೃಷ್ಟಪೂರ್ವಾಣಿ, ಹಿಂದೆ ಯಾರೂ ನೋಡದೇ ಇದ್ದದ್ದನ್ನು ನೋಡು. ಪಶ್ಚಾತ್ ಆಶ್ಚರ್ಯಾಣಿ ಭಾರತ, ಎಲೆ ಭಾರತ, ಇನ್ನೂ ಅನೇಕ ವಿಧವಾದ ಆಶ್ಚರ್ಯಕರವಾದ ವಿಷಯಗಳಿದೆ ನನ್ನ ಮಹಿಮೆಯಲ್ಲಿ, ನನ್ನ ಸೃಷ್ಟಿಯಲ್ಲಿ, ತೋರಿಸ್ತೀನಿ, ಅದನ್ನೂ ನೋಡು ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಇಹೇಕಸ್ತಂ ಜಗತ್ಕೃತ್ಸ್ನಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದೃಷ್ಟಂ ಇಚ್ಛಸಿ. ಇಹೈಕಸ್ತಂ, ಈ ಎಲ್ಲವೂ ಎಲ್ಲಿದೆ? ಒಂದೇ ಕಡೆಯಲ್ಲಿದೆ, ಆ ಪರಬ್ರಹ್ಮ ವಸ್ತುವಿನಲ್ಲೇ ಇದೆ. ಆವದ್ರಿಂದ ಅದು ಇಹೈಕಸ್ತಂ. ಜಗತ್ಕೃತ್ಸ್ನಂ, ಜಗತ್ತಿನಲ್ಲಿ ಒಂದೂ ಬಿಡದೆ ಏನೇನಿದೆಯೋ ಸಮಸ್ತ ಜಗತ್ತನ್ನು ಕೂಡ ಒಂದೇ ಕಡೆಯಲ್ಲಿರುವುದನ್ನು ನೀನು ನೋಡು. ಬೇರೆ ಬೇರೆಯಾಗಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಇಲ್ಲ, ಎಲ್ಲ ಜಗತ್ತು ಕೂಡ ಒಂದೇ ಕಡೆಯಲ್ಲಿದೆ. ಆ ಪರಬ್ರಹ್ಮ ವಸ್ತುವಿನಲ್ಲೇ ಕೂಡ ಇದೆ, ಅದನ್ನು ನೀನು ನೋಡು. ಅಲ್ಲಿ ಏನೇನಿದೆ? ಸಚರಾಚರಂ, ಚರ ಮತ್ತು ಅಚರ. ಚರ ಅಂದರೆ ಚಲಿಸುವ ವಸ್ತುಗಳು, ಅಚರ ಅಂದರೆ ಚಲಿಸದೇ ಇರೋ ವಸ್ತುಗಳು, ಅಂದರೆ ಸ್ಥಾವರ ಮತ್ತು ಜಂಗಮ. ಆ ಜಗತ್ತನ್ನು ನೋಡು. ಎಲ್ಲಿ ನೋಡ್ತೀಯಾ? ಮಮ ದೇಹೇ ಗುಡಾಕೇಶ, ಪರಬ್ರಹ್ಮ ಸ್ವರೂಪವಾದ ಈ ದೇಹದಲ್ಲಿಯೇ ನೋಡು. ನೋಡಿಸ್ತೀನಿ ನೋಡಿ. ಇವಾಗ ನನ್ನ ಶರೀರದಲ್ಲಿಯೇ ಎಲ್ಲರೂ ಇದ್ದಾರೆ, ಸಕಲ ದೇವತೆಗಳು, ಇಡೀ ಜಗತ್ತು, ಸ್ಥಾವರ ಜಂಗಮಗಳು, ಹುಟ್ಟು ಸಾವು ಪ್ರಳಯ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಈ ಶರೀರದಲ್ಲೇ ತೋರಿಸ್ತೀನಿ, ನೋಡು. ಆಮೇಲೆ ಅರ್ಜುನ ಮೊದಲು ಕೇಳಿರ್ತಾನೆ, ನಾವೇ ಗೆಲ್ತೀವೋ, ಯುದ್ಧ ಮಾಡಿದ್ರೆ ಕೌರವರೇ ಗೆಲ್ತಾವೋ ಗೊತ್ತಿಲ್ಲ, ಇದರಿಂದ ಪಾಪ ಬರುತ್ತೆ ಅಂತೆಲ್ಲ ಹೇಳಿರ್ತಾನೆ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಯಚ್ಚಾನ್ ಅದೃಷ್ಟಂ ಇಚ್ಛಸಿ. ನೀನು ಹೇಳಿದ್ದೆಲ್ಲ, ನಾವು ಗೆಲ್ತೀವೋ ನೀವು ಗೆಲ್ತೀವೋ ಗೊತ್ತಿಲ್ಲ ನಮಗೆ ಅಂತ. ನನಗೆ ಗೊತ್ತು, ನಿಂಗೆ ಗೊತ್ತಿಲ್ಲ, ಆದರೆ ನನಗೆ ಗೊತ್ತು. ಸೊ ಇವಾಗ ಯುದ್ಧನೇ ಶುರು ಆಗಿಲ್ಲ, ಆದರೆ ಯುದ್ಧ ಆದಮೇಲೆ ಏನೇನಾಗುತ್ತೆ ಅದನ್ನೂ ನೋಡ್ಬಿಡು. ನೀವು ಗೆಲ್ಲೋದು ಹೇಗೆ, ಯಾರ್ಯಾರು ಹೇಗೆ ಸಾಯ್ತಾರೆ, ಯಾವ್ಯಾವ ರೀತಿ ಗೆಲ್ತಾರೆ ಎಲ್ಲ ನಿನಗೊಂಥರ ಗೊತ್ತಿಲ್ವಲ್ಲ ನಿನಗೆ. ನನಗೆ ಗೊತ್ತು, ಅದನ್ನು ತೋರಿಸ್ಬಿಡ್ತೀನಿ. ಯುದ್ಧಕ್ಕೆ ಮೊದಲೇ ತೋರಿಸ್ಬಿಡ್ತೀನಿ, ಯುದ್ಧ ಹೇಗಾಗುತ್ತೆ, ಫೈನಲ್ ರಿಸಲ್ಟ್ ಏನು ಬರುತ್ತೆ ನೋಡ್ಕೊಂಬಿಡಿ ಇವಾಗಲೇ ಅಂತ. ಅದನ್ನು ಕೂಡ ನಾನು ಹೇಳ್ತಾ ಇದ್ದಾನೆ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನತು ಮಾಂ ಶಕ್ಷ್ಯಸೇ ದೃಷ್ಟುಂ ಏನ ಏವ ಸ್ವಚಕ್ಷುಷ. ಆದರೆ ನನ್ನ ಈ ಒಂದು ವಿಶ್ವರೂಪವನ್ನು ನಿನ್ನ ಈ ಚರ್ಮದ ಕಣ್ಣುಗಳಿಂದ ನೋಡುವುದಕ್ಕೆ ಸಾಧ್ಯವಿಲ್ಲ. ಅರ್ಜುನ ಮನುಷ್ಯ ತಾನೆ, ಅವನಿಗೂ ನಮ್ಮ ಥರನೇ ಕಣ್ಣಿರುತ್ತೆ. ಈ ಕಣ್ಣುಗಳಿಂದ ನೀನು ಈ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೇನು ಮಾಡಬೇಕು? ದಿವ್ಯಂ ದದಾತಿ ಮೇ ಚಕ್ಷು, ನಾನು ನಿನಗೇನು ಮಾಡ್ತೀನಿ, ಒಂದು ದಿವ್ಯವಾದ ಕಣ್ಣನ್ನು ಕೊಡ್ತೀನಿ. ಆ ದಿವ್ಯವಾದ ಕಣ್ಣನ್ನು ಕೊಟ್ಟ ಮೇಲೆ ಆ ಒಂದು ದಿವ್ಯವಾದ ಕಣ್ಣುಗಳಿಂದ ನೀನು ನನ್ನ ವಿಶ್ವರೂಪವನ್ನು ನೋಡಬೇಕು. ಈ ಕಣ್ಣುಗಳಿಂದ ನೀನು ನೋಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಒಂದು ಆಧ್ಯಾತ್ಮಿಕ ಸಾಧನೆ ಏನಕ್ಕೆ ನಾವು ಮಾಡಬೇಕು ಅಂದರೆ, ಆ ದಿವ್ಯವಾದ ಕಣ್ಣು ನಮ್ಮಲ್ಲಿ ಬರುತ್ತೆ. ಇವಾಗ ಈ ಕಣ್ಣಿನಿಂದ ಭಗವಂತನನ್ನು ನೋಡೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಆದರೆ ಭಗವಂತನನ್ನು ನೋಡಬೇಕು,
ಅವನ ಆನಂದವನ್ನು ಅನುಭವಿಸ್ಬೇಕು ಅಂತ ನಾವೆಲ್ಲ ಇಷ್ಟೆಲ್ಲ ಶ್ರಮ ಪಡ್ತಾ ಇರೋದು ಏನಕ್ಕೆ ಅಂದರೆ ಆ ದಿವ್ಯವಾದ ಕಣ್ಣು ನಮ್ಮಲ್ಲಿ ಬರಲಿ ಅಂತ. ಅದೇ ಬುದ್ಧಿ. ಅದು ಬಂದ ಮೇಲೆ ವಿಶ್ವರೂಪ ದರ್ಶನ ಮತ್ತು ಎಲ್ಲೆಲ್ಲೂ ಭಗವಂತನನ್ನು ಬಿಟ್ಟು ಏನೂ ಬೇರೆ ಇಲ್ಲ ಅನ್ನೋ ಅನುಭವ ನಮಗೆ ಬರುತ್ತೆ. ಈಗ ಇವರಿಬ್ಬರು ಮಾತುಕತೆಗಳನ್ನೆಲ್ಲ ಏನು ಮಾಡ್ತಾ ಇರ್ತಾನೆ, ಸಂಜಯ ಧೃತರಾಷ್ಟ್ರನಿಗೆ ಅರಮನೆಯಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾನೆ. ಸಂಜಯನಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಆ ದಿವ್ಯ ದೃಷ್ಟಿನ ವ್ಯಾಸರು ಸಂಜಯನಿಗೆ ಕೊಟ್ಟಿರ್ತಾರೆ. ಇದೇ ಅವನು ಪಾಪ ಅಲ್ಲಿ ಅರಮನೆಯಲ್ಲಿ ಕೂತ್ಕೊಂಡಿದ್ರೆ ಇಲ್ಲಿ ಯುದ್ಧ ಭೂಮಿಲಿ ಆಗೋದೇನು ಗೊತ್ತಾಗುತ್ತೆ. ಅವನಿಗೊಂದು ದಿವ್ಯ ಚಕ್ಷು ಕೊಟ್ಟಿರ್ತಾರೆ, ದಿವ್ಯವಾದ ಕಣ್ಣು ಕೊಟ್ಟು ಅದ್ರ ಮೂಲಕ ನೀನು ನೋಡಿ ಎಲ್ಲ ಹೇಳು, ಧೃತರಾಷ್ಟ್ರನಿಗೆ ಹೇಳು ಅಂತ ಹೇಳಿರ್ತಾರೆ. ಆಗ ಸಂಜಯ ಹೇಳ್ತಾ ಇದ್ದಾನೆ, ಏವಂ ಉಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಹಿ. ಈ ರೀತಿಯಲ್ಲಿ ಈ ಪ್ರಕಾರವಾಗಿ ನುಡಿದು ಆಮೇಲೆ ಬಳಿಕ ರಾಜನೇ ಮಹಾಯೋಗೇಶ್ವರೋ ಹರಿಹಿ, ಹರಿಯಾದ ನಾರಾಯಣನಾದ ಮಹಾಯೋಗೇಶ್ವರನಾದ ಶ್ರೀಕೃಷ್ಣನು ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಏನು ಮಾಡ್ದ? ಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾಳೆ. ಆದರೆ ಧೃತರಾಷ್ಟ್ರನಿಗೆ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ, ಅವನು ಬರೀ ಕೇಳಿಸ್ಕೊಂಡಿದ್ದಾನಷ್ಟೇ. ಅವನು ಸಂಜಯನಿಗಂತೂ ಕಾಣಿಸಿದೆ. ಅದನ್ನು ಅವನು ನಮಗೆ ವರ್ಣನೆ ಮಾಡ್ತಾ ಇದ್ದಾನೆ. ಇವಾಗ ನಾವು ಕೂಡ ಕೇಳಿ ತಿಳ್ಕೊಬೇಕು ಸದ್ಯಕ್ಕೆ, ಯಾಕೆಂದರೆ ನಮಗೂ ದಿವ್ಯ ಚಕ್ಷು ಇನ್ನೂ ಬಂದಿಲ್ಲ. ನಮಗಿರೋದು ಬರೀ ನಮ್ಮ ಈ ಚರ್ಮದ ಕಣ್ಣುಗಳು ಮಾತ್ರ. ಇಲ್ಲಿಗೆ ನಿಲ್ಲಿಸೋಣ 9ನೇ ಶ್ಲೋಕಕ್ಕೆ. ಈಗ ಪ್ರಶ್ನೋತ್ತರಗಳಿದ್ರೆ ತಗೊಳ್ಳೋಣ.